ಶ್ರೀ ಗಣೇಶ ಪುರಾಣ ಅಧ್ಯಾಯ 73 ಕಾರ್ತವೀರ್ಯನ ಜನ್ಮಕಥೆ. ಶೂರಸೇನನು ಗಜಾನನನು ಪ್ರಸನ್ನ ಆಗಿದ್ದರಿಂದ ಕೃತವೀರ್ಯನಿಗೆ ಆದ ಪುತ್ರ ಅತಿ ಭಾಗ್ಯವಾನನಾಗಿದ್ದು ಅವನ ಚರಿತ್ರೆಯು ಅಗಾಧವಿರಬೇಕಲ್ಲವೇ ಎಂದು ಇಂದ್ರನನ್ನು ಪ್ರಶ್ನಿಸಿದನು. ಅದಕ್ಕೆ ಇಂದ್ರನು, ಕೃತವೀರ್ಯನ ಭಾರ್ಯೆಯ ಉದರದಿಂದ ಜನಿಸಿದ ಪುತ್ರನ ರೂಪ ಅತಿಶಯ ವಿಚಿತ್ರವಾಗಿತ್ತು. ಅವನ ಮುಖ ಅತಿಶಯ ಸುದರ್ಶನ, 2 ಭುಜಗಳು ವೃಷಭ ಸ್ಕಂದದಂತೆ ಇದ್ದವು. ಆದರೆ 2 ಕೈಕಾಲುಗಳೇ ಇರಲಿಲ್ಲ. 3 ಕಣ್ಣುಗಳು ಅತ್ಯಂತ ಸುಂದರವಾಗಿದ್ದವು. ಈ ವಿಚಿತ್ರ ಶಿಶುವನ್ನು ಕಂಡು ರಾಣಿಯು ಶೋಕ ಮಾಡ ಹತ್ತಿದಳು. ಸೂತಿಕಾ ಗೃಹದಲ್ಲಿರುವವರೆಲ್ಲರೂ ನೋಡಿ ದುಃಖಿಸ ಹತ್ತಿದರು. ಪುತ್ರ ಜನ್ಮ ಮಹೋತ್ಸವ ನಡೆಯುವ ಬದಲು ಶೋಕಸಾಗರದಲ್ಲಿ ಎಲ್ಲರೂ ಮುಳುಗಿದರು. ರಾಜನಿಗೆ ವಾರ್ತೆ ತಿಳಿದು ಅವನು ದುಃಖಿಸ ಹತ್ತಿದನು. ಆಗ ಪ್ರಧಾನಿಯು, ಹೇ ರಾಜ, ವೃಥಾ ಶೋಕ ಮಾಡಬೇಡ. ನಡೆಯುವ ಘಟನೆಗಳು ತಪ್ಪುವುದಿಲ್ಲ. ಗಜಾನನನ ಕೃಪೆಯಿಂದ ಏನು ಚಮತ್ಕಾರ ನಡೆಯುವುದು ಹೇಳಲು ಬರುವುದಿಲ್ಲ. ಗಿಡಗಳು ಹುಟ್ಟಿದಾಕ್ಷಣ ಅವುಗಳಿಗೆ ಹೂವು ಹಣ್ಣು ಹುಟ್ಟುವುದಿಲ್ಲ. ಗಜಾನನನ ಕೃಪೆಯಿಂದ ಕಲ್ಯಾಣವಾಗಲು ಸಮಯ ಹತ್ತುವುದಿಲ್ಲ. ಹೀಗೆ ಸಮಾಧಾನದ ನುಡಿಗಳನ್ನು ಹೇಳಲು ರಾಜನ ದುಃಖ ಶಮನವಾಯಿತು. ತನ್ನ ಪತ್ನಿಯನ್ನು ಸಾಂತ್ವನ ಮಾಡಿ ಬ್ರಾಹ್ಮಣರನ್ನು ಕರೆದು ಪ್ರಥಮತಃ ಗಣೇಶ ಪೂಜೆ ಮಾಡಿದನು. ಪುಣ್ಯಾಹ ವಾಚನ ಮಾಡಿ ಅನೇಕ ಪ್ರಕಾರ ದಾನಾದಿಗಳನ್ನು ಮಾಡಿದನು. ಅವನು ಮಾಡಿದ ಅಗಣಿತ ದಾನಾದಿಗಳಿಂದ ದಾನ ತೆಗೆದುಕೊಳ್ಳುವವರೇ ಸುಸ್ತಾದರು. ಒಳ್ಳೆಯ ಸಮಾರಂಭದಿಂದ 12ನೇ ದಿವಸ ಪುತ್ರನಿಗೆ ಕಾರ್ತವೀರ್ಯ ಎಂದು ಹೆಸರಿಟ್ಟರು. ಮುಂದೆ 12 ವರ್ಷಗಳ ತರುವಾಯ ಒಂದು ದಿವಸ ದತ್ತಾತ್ರೇಯ ಸ್ವೇಚ್ಛೆಯಿಂದ ಸಂಚರಿಸುತ್ತಾ ಆ ರಾಜನಲ್ಲಿಗೆ ಬಂದನು. ರಾಜನು ದತ್ತಾತ್ರೇಯನ ಪಾದದ ಮೇಲೆ ಮಸ್ತಕವನ್ನಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಷೋಡಶೋಪಚಾರ ಪೂಜೆ ಮಾಡಿದನು. ದತ್ತಾತ್ರೇಯನು ಸಂತುಷ್ಟನಾಗಿ, ಹೇ ರಾಜ, ನಿನಗೆ ಅದ್ಭುತ ಪುತ್ರನಾದ ವರ್ತಮಾನ ನಾನು ಕೇಳಿರುವೆ. ಅವನನ್ನು ನೋಡಲು ನಾನು ಮುದ್ದಾಂ ಇಲ್ಲಿಗೆ ಬಂದಿರುವೆ ಎಂದನು. ಅದನ್ನು ಕೇಳಿ ರಾಜನು ಉದ್ವೇಗಗೊಂಡು ಸೇವಕರಿಂದ ಪುತ್ರನನ್ನು ಬರಮಾಡಿಕೊಂಡನು. ಅವನ ಸ್ವರೂಪ ನೋಡಿದ ಕೂಡಲೇ ದತ್ತಾತ್ರೇಯನು ಕ್ಷಣ ಮಾತ್ರ ತನ್ನ ನೇತ್ರ ಮುಚ್ಚಿ ಅಂತರ್ಜ್ಞಾನದಿಂದ ಅವನ ಪೂರ್ವಕರ್ಮ ತಿಳಿದನು. ನಂತರ ದತ್ತಾತ್ರೇಯನು, ರಾಜ, ಸಂಕಷ್ಟ ವ್ರತದ ದಿವಸ ಜಾಗರಣೆ ಮಾಡುವಾಗ ನಿನಗೆ ಆಕಳಿಕೆ ಬಂದಿತು. ಆಗ ನೀನು ಆಚಮನ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅದಕ್ಕಾಗಿ ನಿನಗೆ ಅಂಗಹೀನ ಪುತ್ರನಾದನು ಎಂದು ನುಡಿದನು. ರಾಜನು, ನಿಮ್ಮ ವಚನ ಸತ್ಯ ಇರುವುದು. ಅದಕ್ಕೆ ಏನಾದರೂ ಉಪಾಯವಿದ್ದರೆ ಹೇಳಿರಿ, ಮಾಡುವೆ ಎಂದನು. ಅದನ್ನು ಕೇಳಿ ದತ್ತಾತ್ರೇಯನು ಆ ಪುತ್ರನಿಗೆ ಏಕಾಕ್ಷರ ಮಂತ್ರ ಸಾಂಗೋಪಾಂಗ ಉಪದೇಶ ಮಾಡಿದನು. ಈ ಮಂತ್ರದ ಭಕ್ತಿಪೂರ್ವಕ ಅನುಷ್ಠಾನ ಮಾಡಿದರೆ 12 ವರ್ಷದ ಬಳಿಕ ಗಜಾನನನು ನಿನಗೆ ಪ್ರಸನ್ನನಾಗುವನು. ಅವನು ಕೃಪಾವಲೋಕನ ಮಾಡಿದ ಕ್ಷಣ ನಿನ್ನ ಹಸ್ತ ಪಾದ ಪ್ರಾಪ್ತವಾಗುವುದು. ಹೀಗೆ ಹೇಳಿ ಗುಪ್ತನಾದನು. ಆಗ ಪುತ್ರನು, ಹೇ ತಂದೆ, ನನ್ನನ್ನು ಈ ತಕ್ಷಣ ಅರಣ್ಯಕ್ಕೆ ಕಳಿಸು. ನಾನು ಅಲ್ಲಿ ಮಂತ್ರಸಿದ್ಧಿ ಮಾಡಿಕೊಳ್ಳುವೆ ಎಂದು ಪ್ರಾರ್ಥಿಸಿದನು. ಆಗ ರಾಜನು ಅರಣ್ಯದಲ್ಲಿ ಪರ್ಣಕುಟೀರ ಸಿದ್ಧಪಡಿಸಿ ಅಂಗಹೀನನಾದ ಅವನನ್ನು ತಂದು ಅಲ್ಲಿ ಬಿಟ್ಟನು. ಕಾರ್ತವೀರ್ಯನು ತಪ ಆರಂಭಿಸಿದನು. ಅಧ್ಯಾಯ 74 ಕಾರ್ತವೀರ್ಯನಿಗೆ ಸಹಸ್ರಾರ್ಜುನ ನಾಮಾಭಿಧಾನ. ಇಂದ್ರನು ಶೂರಸೇನನಿಗೆ ಹೇಳಲಾರಂಭಿಸಿದನು. ಅಲ್ಲಿ ಕಾರ್ತವೀರ್ಯನು ಅತಿ ಭಕ್ತಿಯಿಂದ ನಿಯಮದಿಂದ ಅನುಷ್ಠಾನ ಆರಂಭಿಸಿದನು. ಮುಂದೆ ಕೇವಲ ವಾಯು ಭಕ್ಷಣ ಮಾಡಿ ನಿರಾಹಾರನಾಗಿ 12 ವರ್ಷ ಅತ್ಯಂತ ಉಗ್ರ ತಪಶ್ಚರ್ಯ ಮಾಡಿದನು. ಪರ್ಣಕುಟೀರದ ಸರೋವರದಿಂದ ಆಗ ಗಜಾನನನು ಪ್ರಕಟನಾದನು. ರಾಜಕುಮಾರನಿಗೆ, ಹೇ ಕುವರ, ನೀನು ಈ ಘೋರಾರಣ್ಯದಲ್ಲಿ ಏಕಾಂಗಿಯಾಗಿ ಭಕ್ತಿ ಮಾಡಿದೆ. ಅದಕ್ಕಾಗಿ ನಿನಗೆ ಪ್ರಸನ್ನನಾಗಿರುವೆ. ಅಭಿಷ್ಟವರಬೇಡು ಎನ್ನಲು ಈ ಗಜಾನನನ ವಾಣಿ ಶ್ರವಣ ಮಾಡಿಕೊಂಡು ರಾಜಪುತ್ರ ದೇಹಭಾನವಳಿದು, ಹೇ ದೇವಾಧಿದೇವ, ನಿನ್ನ ಚರಣದಲ್ಲಿ ನನಗೆ ದೃಢ ಭಕ್ತಿ ಬರಲಿ. ಇಷ್ಟೇ ವರ ನನಗೆ ದಯಪಾಲಿಸು, ಬೇರಿನ್ನೇನೂ ಬೇಡ. ಆದರೂ ನನ್ನ ತಂದೆಯ ಸಂತೋಷಕ್ಕಾಗಿ ನನ್ನ ಶರೀರ ಸರ್ವರ ಮನಹರಣ ಮಾಡುವಂತೆ ಸುಂದರವಾಗಲಿ ಎಂದು ಪ್ರಾರ್ಥಿಸಿದನು. ರಾಜಪುತ್ರನ ವಚನವನ್ನು ಕೇಳಿ ಗಜಾನನನು ಅತ್ಯಂತ ಚಿಕ್ಕ ರೂಪ ಧಾರಣ ಮಾಡಿ ಅವನ ಶರೀರದಲ್ಲಿ ಪ್ರವೇಶ ಮಾಡಿದನು. ಆಗ ಆ ರಾಜಪುತ್ರ ದಿವ್ಯ ದೇಹದಿಂದ ಕಂಗೊಳಿಸ ಹತ್ತಿದನು. ಅವನ ಸ್ಕಂದದಿಂದ ಸಹಸ್ರಹಸ್ತ ಉತ್ಪನ್ನವಾದವು. ಅವನಿಗೆ 2 ಕಾಲುಗಳು ಬಂದವು. ತನ್ನ ಕಾಲ ಮೇಲೆ ನಿಂತುಕೊಂಡು ಆನಂದದಿಂದ ಘರ್ಜನೆ ಮಾಡಿದನು. ಆ ಘರ್ಜನೆ ಕೇಳಿ ತ್ರಿಭುವನ ನಡುಗಲಾರಂಭಿಸಿತು. ಕಾರ್ತವೀರ್ಯ ತನ್ನ ಸಹಸ್ರ ಬಾಹುಗಳಿಂದ ನಮ್ಮ ಮೇಲೆ ಬಾಣಗಳನ್ನು ಬಿಡುವನೋ ಏನೋ ಎಂಬ ಭಯ ನಿರ್ಮಾಣ ಅವರಿಗಾಯಿತು. ಆ ದಿನದಿಂದ ಅವನಿಗೆ ಸಹಸ್ರಾರ್ಜುನ ನಾಮಾಭಿಧಾನ ಬಂದಿತು. ಗಣಪತಿ ಅವನಿಗೆ ಅನೇಕ ವರಗಳನ್ನಿತ್ತನು.
ಸಹಸ್ರಾರ್ಜುನ ಆ ಸ್ಥಳದಲ್ಲಿ ಒಂದು ಸುಂದರ ದೇವಾಲಯ ನಿರ್ಮಿಸಿದನು. ಅದರಲ್ಲಿ ಪ್ರವಾಲದ ಮನೋಹರ ಶ್ರೀ ಗಣೇಶ ಪ್ರತಿಮೆ ಸ್ಥಾಪನೆ ಮಾಡಿದನು. ಅದಕ್ಕಾಗಿ ಅದಕ್ಕೆ ಪ್ರವಾಲ ಗಣಪತಿ ಹೀಗೆ ಹೆಸರು ಪ್ರಾಪ್ತವಾಯಿತು. ಪೂರ್ವದಲ್ಲಿ ಶೇಷನು ಪೃಥ್ವಿಯ ಭಾರ ಹೊರುವ ಸಾಮರ್ಥ್ಯ ಪ್ರಾಪ್ತಿಗಾಗಿ ಈ ಗಣಪತಿಯ ಅನುಷ್ಠಾನ ಮಾಡಿದನು. ಅದಕ್ಕಾಗಿ ಈ ಗಣಪತಿಗೆ ಧರಣೀಧರ ಎಂದು ಎರಡನೇ ಹೆಸರು ಪ್ರಾಪ್ತವಾಯಿತು. ತದನಂತರ ಕಾರ್ತವೀರ್ಯ ತನ್ನ ರಾಜ್ಯಕ್ಕೆ ಮರಳಿದನು. ಅವನ ಅದ್ವಿತೀಯ ಸ್ವರೂಪ ಕಂಡು ನಾಗರಿಕರು ಮಹದಾನಂದ ಪಟ್ಟರು. ಇಂದ್ರನು, ಹೇ ಶೂರಸೇನ, ಆ ಸಹಸ್ರಾರ್ಜುನ ಕೃಪೆಯಿಂದಲೇ ರಾವಣನಿಗೆ ಸರ್ವಜ್ಞತಾ ಪ್ರಾಪ್ತವಾಯಿತು. ಸಂಕಷ್ಟ ಚತುರ್ಥಿ ಮಹಾತ್ಮ್ಯ ಹೀಗೆ ಇರುವುದು. ಈ ವ್ರತದ ಪುಣ್ಯ ಯಾರಾದರೂ ನನಗೆ ಕೊಟ್ಟರೆ ನನ್ನ ಈ ವಿಮಾನವು ಭೂಮಿ ಬಿಟ್ಟು ಅಮರಾವತಿಗೆ ಹೋಗುವುದು ಎಂದನು. ಅದನ್ನು ಕೇಳಿ ಶೂರಸೇನನು, ದೇವೇಂದ್ರ, ನಿನ್ನ ಆಶೀರ್ವಾದ ಇದ್ದರೆ ನಾನೇ ಈ ವ್ರತ ಮಾಡುವೆ ಎಂದನು. ಅಧ್ಯಾಯ 75 ಚಾಂಡಾಳಿನಿ ಕಥೆ. ಶೂರಸೇನ ರಾಜನು ಸಂಕಷ್ಟ ಚತುರ್ಥಿ ವ್ರತ ಮಾಡುವವರು ರಾಜ್ಯದಲ್ಲಿ ಯಾರಾದರೂ ಇರುವರೋ ಎಂದು ಶೋಧಿಸಲು ದೂತರನ್ನು ಕಳಿಸಿದನು. ದೂತರು ರಾಜ್ಯದಲ್ಲೆಲ್ಲ ಸಂಚರಿಸುತ್ತಿರುವಾಗ ದೂರದಲ್ಲಿ ವಿಮಾನ ಒಂದು ಬರುತ್ತಿರುವುದು ಕಂಡಿತು. ನೋಡುವಷ್ಟರಲ್ಲಿ ಅದು ಒಂದು ಕಡೆ ಇಳಿಯಿತು. ಈ ವಿಮಾನ ಯಾರಿಗಾಗಿ ಬಂದಿದೆ ಎಂಬುದನ್ನು ಕುತೂಹಲದಿಂದ ಶೋಧಿಸಲು ವಿಮಾನ ಇಳಿದಲ್ಲಿಗೆ ದೂತರು ಬಂದರು. ಸರ್ವಾಂಗದಲ್ಲಿ ಗಲತ್ಕುಷ್ಠ ಇದ್ದ ಚಾಂಡಾಳಿನಿ ಒಬ್ಬಳು ಅಲ್ಲಿ ಇದ್ದಳು. ಅವಳಿಗಾಗಿ ದೇವದೂತರು ಆ ವಿಮಾನ ತಂದಿದ್ದರು. ಇದು ರಾಜದೂತರಿಗೆ ಗೊತ್ತಾಗಲು ಆಶ್ಚರ್ಯಚಕಿತರಾಗಿ, ಏ ಚಾಂಡಾಳಿನಿ ಹೀನ ಜಾತಿಯವಳಿದ್ದು ಹೀನ ಕೆಲಸಗಳನ್ನೇ ಮಾಡಿರುವಳು. ಪುಣ್ಯ ಕೆಲಸ ಮಾಡಿರುವುದನ್ನು ನಾವು ನೋಡಿಯೇ ಇಲ್ಲ. ಹೀಗಿರುವಾಗ ನೀವು ಅವಳಿಗಾಗಿ ವಿಮಾನ ತಂದಿರುವಿರಿ, ಅದು ಹೇಗೆ ಎಂದರು. ದೇವದೂತರು, ಇವಳು ಪೂರ್ವ ಜನ್ಮದಲ್ಲಿ ಕಿಂಚಿತ್ ಸಹ ಪುಣ್ಯ ಮಾಡಿಲ್ಲ. ಅದಕ್ಕಾಗಿ ಅವಳಿಗೆ ಚಾಂಡಾಳ ದೇಹ ಪ್ರಾಪ್ತವಾಗಿದೆ. ಬಂಗಾಲ ಪ್ರಾಂತದಲ್ಲಿ ಸಾರಂಗಧರನೆಂಬ ಒಬ್ಬ ಕ್ಷತ್ರಿಯನಿದ್ದನು. ಅವನ ಕನ್ಯೆಯಾಗಿ ಇವಳು ಪೂರ್ವ ಜನ್ಮದಲ್ಲಿ ಜನ್ಮಿಸಿದ್ದಳು. ಇವಳು ಅತ್ಯಂತ ಲಾವಣ್ಯ ಸುಂದರಿ ಆಗಿದ್ದಳು. ಅದಕ್ಕಾಗಿ ಅವಳಿಗೆ ಸುಂದರಿ ಎಂದು ಹೆಸರಿಟ್ಟಿದ್ದರು. ಇವಳು ತಾರುಣ್ಯಕ್ಕೆ ಬರಲು ನಡತೆಗೆಟ್ಟವಳಾಗಿ ವಿವಾಹ ಪೂರ್ವದಲ್ಲಿ ಅನೇಕ ಪುರುಷರೊಂದಿಗೆ ಉಪಭೋಗ ಮಾಡಿದಳು. ಇವಳ ತಂದೆ ಇವಳ ವಿವಾಹವನ್ನು ಚಿತ್ರನೆಂಬ ಸುಂದರ ತರುಣನೊಂದಿಗೆ ಮಾಡಿದನು. ಆದರೆ ನಿತ್ಯ ಪರಪುರುಷರೊಂದಿಗೆ ಸರಸ ಮಾಡಿದ ಇವಳಿಗೆ ಪತಿಯೊಡನೆ ಸರಸವಾಡಲು ಮನಸ್ಸಾಗಲಿಲ್ಲ. ಇವಳ ವೃತ್ತಿ ವೇಶ್ಯೆಯಂತೆ ಆಗಿತ್ತು. ಒಂದು ದಿನ ಆ ಸುಂದರಿ ಶೃಂಗಾರವಾಗಿ ವಿಟಪುರುಷನೊಂದಿಗೆ ಸರಸವಾಡಲು ನಡೆದಳು. ಆಗ ಪತಿ ವಿರೋಧ ಮಾಡಲು ಅವಳಿಗೆ ವಿಪರೀತ ಸಿಟ್ಟು ಬಂದಿತು. ಮದ್ಯಪಾನ ಮಾಡಿ ಕಾಮಾಸಕ್ತಳಾದ ಅವಳು ಚೂರಿಯಿಂದ ಅವನಿಗೆ ಚುಚ್ಚಿ ನಡೆದಳು. ಆದರೆ ಸುದೈವದಿಂದ ಅವನ ಪ್ರಾಣಕ್ಕೆ ಅಪಾಯವಾಗದೆ ಅವನು ಮಾವನ ಕಡೆ ಹೋಗಿ ಎಲ್ಲ ವೃತ್ತಾಂತ ನಿವೇದನೆ ಮಾಡಿದನು. ಆಗ ಅವನು ಸೇವಕರಿಗೆ ಹೇಳಿ ತನ್ನ ಮಗಳನ್ನು ವಧೆ ಮಾಡಿಸಿದನು. ಈ ಪಾಪ ಯೋನಿಯಿಂದ ಇವಳಿಗೆ ಅತ್ಯಂತ ನೀಚ ಚಾಂಡಾಳ ಜನ್ಮ ಪ್ರಾಪ್ತವಾಯಿತು. ಅಲ್ಲದೆ ದೇಹವೆಲ್ಲ ಮಹಾಕುಷ್ಠವ್ಯಾಧಿ ಉತ್ಪನ್ನವಾಯಿತು. ಇಂದು ಈ ಚಾಂಡಾಳಿನಿ ಮಧ್ಯಪ್ರಾಶನ ಮಾಡಿ ನಶೆಯಲ್ಲಿ ದಿವಸ ಪೂರ್ತಿ ಮಲಗಿಯೇ ಇದ್ದಳು. ರಾತ್ರಿ ಚಂದ್ರೋದಯದ ವೇಳೆಗೆ ಎಚ್ಚರವಾದಳು. ಸಂಕಷ್ಟ ಚತುರ್ಥಿ ಮಾಡುವ ಒಬ್ಬ ಭಕ್ತನ ಕಡೆಗೆ ಹೋಗಿ ಅನ್ನ ಬೇಡಿದಳು. ಆ ಅನ್ನ ತಿನ್ನಲು ಅವಳ ಮುಖದಿಂದ ಗಜಾನನನ ನಾಮಸ್ಮರಣೆ ಬಂದಿತು. ಅದಕ್ಕಾಗಿ ಗಣಪತಿ ಈ ವಿಮಾನ ಅವಳಿಗಾಗಿ ಕಳಿಸಿದನು ಎಂದು ಹೇಳಿದರು. ಗಣಪತಿ ದೂತರ ಭಾಷಣ ಕೇಳಿ ರಾಜದೂತರು, ಈ ನಿಮ್ಮ ಮಾತು ಸತ್ಯವಾಗಿದ್ದರೆ ನೀವು ಇವಳನ್ನು ನಮ್ಮ ಮಹಾರಾಜರ ಕಡೆ ಕರೆತನ್ನಿರಿ ಎಂದರು. ಗಣಪತಿ ದೂತರು, ಹಾಗೆ ಮಾಡಲು ನಮಗೆ ಗಣಪತಿ ಆಜ್ಞೆ ಇರುವುದಿಲ್ಲ ಎಂದರು. ಅವಳನ್ನು ವಿಮಾನದಲ್ಲಿ ಕೂರಿಸಿದರು. ಅವಳಿಗೆ ದಿವ್ಯ ದೇಹ ಪ್ರಾಪ್ತವಾಯಿತು. ರಾಜನಿಗೆ ಈ ವೃತ್ತಾಂತ ದೂತರಿಂದ ತಿಳಿಯಿತು. ಚಾಂಡಾಳಿನಿ ಕುಳಿತ ವಿಮಾನ ಆಕಾಶದಲ್ಲಿ ಹೋಗುತ್ತಿರುವುದು ರಾಜನ ದೃಷ್ಟಿಗೆ ಬಿದ್ದಿತು. ಅದೇ ಸಮಯ ವಿಮಾನದಲ್ಲಿ ಕುಳಿತ ಚಾಂಡಾಳಿನಿ ದೃಷ್ಟಿ ಇಂದ್ರನ ವಿಮಾನದ ಮೇಲೆ ಬಿದ್ದಿತು. ಆಗ ಇಂದ್ರನ ವಿಮಾನವು ಆಗಸದಲ್ಲಿ ಹಾರಿತು. ಅಧ್ಯಾಯ 76 ಶೂರಸೇನ ರಾಜನಿಗೆ ವಿಮಾನ ಪ್ರಾಪ್ತಿ. ಸಂಕಷ್ಟ ಚತುರ್ಥಿ ವ್ರತ ಮಹಾತ್ಮ್ಯವನ್ನು ಶೂರಸೇನ ಮಹಾರಾಜನು ಅವಲೋಕಿಸಿ ತನ್ನ ಕುಲಗುರು ವಸಿಷ್ಠರ ಆಜ್ಞೆಯಂತೆ ವ್ರತ ಪ್ರಾರಂಭ ಮಾಡಿದನು. ಶುಭ ದಿನ ಯಥಾವಿಧಿ ಗಣಪತಿ ಪೂಜನೆ ಮಾಡಿದನು. ಅವನು ಸಂಕಷ್ಟ ಚತುರ್ಥಿ ವ್ರತ ಯಥಾಸಾಂಗ ಮಾಡಲು ಗಣಪತಿಯು ವಿಮಾನ ಕಳಿಸಿದನು. ಆಗ ರಾಜನು ದೂತರಿಗೆ, ನಾನು ಸರ್ವ ಪ್ರಜೆಗಳನ್ನು ದುಃಖದಲ್ಲಿ ಬಿಟ್ಟು ನಾನೊಬ್ಬನೇ ಈ ವಿಮಾನದಲ್ಲಿ ಸ್ವರ್ಗಕ್ಕೆ ಹೇಗೆ ಹೋಗಲಿ? ಇದು ನನಗೆ ಸರಿ ಅನ್ನಿಸುವುದಿಲ್ಲ ಎಂದನು. ಆಗ ದೂತರು ನಗರದಲ್ಲಿಯ ಸರ್ವಲೋಕ, ಉದ್ಭಿಜ, ಅಂಡಜ, ಜಾರಜ, ಶ್ವೇತಜ 4 ವರ್ಣ ಜನ್ಮಕ್ಕೆ ಬಂದ ಸರ್ವ ಪ್ರಾಣಿಗಳನ್ನು ವಿಮಾನದಲ್ಲಿ ಕುಳ್ಳಿರಿಸಿಕೊಂಡರು. ಆಗ ಜನರೆಲ್ಲ, ರಾಜನು ಹೀಗೆ ಪುಣ್ಯವಂತನಿದ್ದರೆ ಪ್ರಜೆಗಳ ಕಲ್ಯಾಣ ಈ ರೀತಿಯಾಗುವುದು.
ಪರಿಸ ಸ್ಪರ್ಶವಾಗಲು ಲೋಹವು ಸುವರ್ಣ ಆಗುತ್ತದೆ. ಸಾಧುವಿನ ದರ್ಶನವಾಗಲು ಸರ್ವ ಪಾಪ ನಾಶವಾಗುವುದು. ಹೀಗೆ ಪ್ರಜೆಗಳು ಭಾಷಣ ಮಾಡುತ್ತಿರಲು ದೇವದೂತರು ವಿಮಾನಕ್ಕೆ ಆಕಾಶದಲ್ಲಿ ಹಾರಲು ಆಜ್ಞೆ ಮಾಡಿದರು. ಆದರೆ ವಿಮಾನ ಮೇಲೇಳಲಿಲ್ಲ. ಕಾರಣ, ಯಾರ ದೃಷ್ಟಿಯಿಂದ ಇಂದ್ರನ ವಿಮಾನ ಭೂಮಿಗೆ ಇಳಿಯಿತೋ ಆ ಕುಷ್ಠಿ ವಿಮಾನದಲ್ಲಿ ಇದ್ದ. ಅವನನ್ನು ಇಳಿಸಿ ವಿಮಾನ ಒಯ್ಯುವ ವಿಚಾರ ಆ ಗಣಗಳು ಮಾಡಿದರು. ಆಗ ರಾಜನು, ಹೇ ಗಣಗಳೇ, ನೀವು ಇವನನ್ನು ಜೊತೆಗೆ ಕರೆದೊಯ್ಯದಿದ್ದರೆ ನಾನು ನಿಮ್ಮ ಜೊತೆಗೆ ಬರುವುದಿಲ್ಲ. ಅವನು ಏನು ದುಷ್ಕೃತ್ಯ ಮಾಡಿರುವನು ಅದನ್ನು ನನಗೆ ಹೇಳಿರಿ ಎಂದನು. ಅಧ್ಯಾಯ 77. ವೇಶ್ಯಾಸಕ್ತ ಗೌಡಪುತ್ರನ ಕಥೆ. ಗಣದೂತರು ಹೇಳಲಾರಂಭಿಸಿದರು. ಪೂರ್ವದಲ್ಲಿ ಗೌಡನಗರದಲ್ಲಿ ಗೌಡ ಎಂಬ ಹೆಸರಿನ ಒಬ್ಬ ತಪಸ್ವಿ ಮತ್ತು ವೇದಶಾಸ್ತ್ರ ಸಂಪನ್ನ ಬ್ರಾಹ್ಮಣ ವಾಸಿಸುತ್ತಿದ್ದನು. ಅವನಿಗೆ ಶಾಕಿನಿ ಈ ಹೆಸರಿನ ಪತ್ನಿ ಇದ್ದಳು. ಈ ಉಭಯತರ ಉದರದಿಂದ ಒಬ್ಬ ಪುತ್ರ ಜನ್ಮಿಸಿದನು. ಅವನು ದೊಡ್ಡವನಾದ ಮೇಲೆ ಮಾತಾಪಿತರು ಅವನ ಲಗ್ನ ಮಾಡಿದರು. ಅವಳಿಗೆ ಸಾವಿತ್ರಿ ಎಂದು ಹೆಸರಿಟ್ಟರು. ಸಾವಿತ್ರಿ ಮಹಾಪತಿವ್ರತೆ ಇದ್ದಳು. ಆದರೆ ದುರ್ದೈವದಿಂದ ಅವಳ ಪತಿ ತಾರುಣ್ಯತನದಲ್ಲಿ ವೈಶ್ಯಳ ಸಂಗತಿ ಮಾಡಲಾರಂಭಿಸಿದನು. ಒಂದು ದಿನ ಅವನು ಮನೆಯಲ್ಲಿಯ ಆಭರಣಗಳನ್ನು ಕದ್ದೊಯ್ದು ಅವನು ವೇಶ್ಯಾಳಿಗೆ ಕೊಟ್ಟನು. ಮನೆಯಲ್ಲಿ ಕಳ್ಳತನವಾಗಿದೆ ಎಂದು ರಂಪಾಟ ಮಾಡಿದನು. ದಿನದಿಂದ ದಿನಕ್ಕೆ ಅವನು ಅತ್ಯಂತ ವೇಶ್ಯಾಸಕ್ತನಾದನು. ಮನೆಯ ಕಡೆಗೆ ಬರುವುದನ್ನು ಕಡಿಮೆ ಮಾಡಿದನು. ತನ್ನ ಮಗನ ದುರ್ವೃತ್ತಿ ಕಂಡು ಅವನಿಗೆ ಬಹಳ ಖೇದ ಆಯಿತು. ಒಮ್ಮೆ ವೇಶ್ಯಳ ಮನೆಗೆ ಬ್ರಾಹ್ಮಣ ಹೋಗಿ ಮಗನನ್ನು ಭೇಟಿಯಾದನು. ಅವನಿಗೆ, ಹೇ ಮೂರ್ಖ, ಚಂದ್ರನಿಗೆ ಹೇಗೆ ಕಲಂಕವಿದೆಯೋ ಹಾಗೆ ನೀನು ನಮ್ಮ ಕುಲಕ್ಕೆ ಕಲಂಕನಾಗಿರುವೆ. ನಿನ್ನ ಬದಲು ನಿನ್ನ ತಾಯಿ ಒಂದು ಗುಂಡು ಕಲ್ಲಿಗೆ ಜನ್ಮ ಕೊಟ್ಟಿದ್ದರೂ ಸಾರ್ಥಕವಾಗುತ್ತಿತ್ತು ಎನ್ನಲು ಮಗನು ಕುಪಿತಗೊಂಡು ತಂದೆಯನ್ನು ಕಾಲಿನಿಂದ ಜೋರಾಗಿ ಒದೆಯಲು ಅವನು ಮರಣ ಹೊಂದಿದನು. ದರ ಕಾಲು ಎಳೆದು ಪ್ರೇತವನ್ನು ಬೀಸಿ ಒಗೆದನು. ನಂತರ ಪುನಃ ಯಥೇಚ್ಛ ಮಧ್ಯಪ್ರಾಶನ ಮಾಡಿ ಆ ರಾತ್ರಿ ವೇಶ್ಯೆ ಕಡೆ ಆನಂದದಿಂದ ಕಳೆದನು. ಮರುದಿನ ತನ್ನ ಮನೆಗೆ ಹೋದನು. ತಂದೆಯಂತೆ ತಾಯಿ ಉಪದೇಶಿಸಲು ಸಿಟ್ಟಾಗಿ ಬಂಡೆಗಲ್ಲು ಎತ್ತಿ ತಾಯಿಯ ತಲೆ ಮೇಲೆ ಹಾಕಿದನು. ಅವಳು ಮರಣ ಹೊಂದಿದಳು. ಹೀಗೆ ತಾಯಿ ತಂದೆಯನ್ನು ಕೊಂದು ಅನೇಕ ದುಷ್ಕರ್ಮ ಮಾಡ ಹತ್ತಿದನು. ಮುಂದೊಂದು ದಿನ ಪತ್ನಿ ಸಾವಿತ್ರಿಯು, ಹೇ ಪ್ರಾಣನಾಥ, ನೀವು ಬ್ರಾಹ್ಮಣ ಕುಲದಲ್ಲಿ ಜನಿಸಿ ಅಮರ್ಯಾದೆ ಆಚರಣೆ ಮಾಡುವುದು ಯೋಗ್ಯ ಕಾಣುವುದಿಲ್ಲ. ನಾವು ನಿಮ್ಮ ಪತ್ನಿ ರೂಪದಿಂದಾಗಲಿ ಅಥವಾ ಗುಣದಿಂದಾಗಲಿ ವೇಶ್ಯಕ್ಕಿಂತ ಕಡಿಮೆ ಇರುವೆನೆಂದು ನನಗನಿಸುವುದಿಲ್ಲ. ನನ್ನ ಇಚ್ಛೆಯಂತೆ ನಡೆಯಿರಿ, ನಾನು ನಿಮ್ಮ ಇಚ್ಛಾನುಸಾರ ನಡೆಯುವೆ ಎಂದಳು. ಪತಿವ್ರತೆ ನುಡಿ ಕೇಳಿ ನೀಚಪತಿಯ ಅಂಧಕರಣದಲ್ಲಿ ಹರಿತವಾದ ಚೂರಿಯಿಂದ ಚುಚ್ಚಿದಂತಾಯಿತು. ಅವಳ ಜಡೆ ಹಿಡಿದು ಎಳೆದು ಹೊಡೆದು ಬಡೆದು ಕೊಂದು ಹಾಕಿದನು. ಹೀಗೆ ತಂದೆ ತಾಯಿ ಪತ್ನಿಯನ್ನು ಕೊಂದು ಮನೆಯಲ್ಲಿ ವೇಶ್ಯೆಯನ್ನು ಕರೆತಂದು ಆನಂದದಿಂದ ವೇಶ್ಯಾಸಂಗ ಮಾಡುತ್ತಾ ಕಾಲ ಕಳೆಯ ಹತ್ತಿದನು. ಒಂದು ದಿನ ಕಾಲಭಿ ಹೆಸರಿನ ಒಬ್ಬ ಬ್ರಾಹ್ಮಣನ ಮನೆಗೆ ಪ್ರವೇಶ ಮಾಡಿದನು. ಅವನು ಮನೆಯಲ್ಲಿ ಇರಲಿಲ್ಲ. ಅವನ ಪತ್ನಿ ಇದ್ದಳು. ಅವಳೊಂದಿಗೆ ಅನುಚಿತವಾಗಿ ನಡೆದು ಬಲಾತ್ಕಾರ ಮಾಡಿದನು. ಅವಳು, ನೀನು ನನ್ನ ಮೇಲೆ ಬಲಾತ್ಕಾರ ಮಾಡಿದ್ದರಿಂದ ಸರ್ವಾಂಗದಲ್ಲಿ ಕುಷ್ಠ ಆಗು, ಅಲ್ಲದೆ ಜನ್ಮ ಜನ್ಮಾಂತರದಲ್ಲಿಯೂ ಕುಷ್ಠಿ ಆಗುವೆ ಎಂದು ಶಪಿಸಿದಳು. ಅದರಂತೆ ಕಲ್ಪವರ್ಷ ಪರ್ಯಂತ ತನ್ನ ಪಾಪದಿಂದ ಅನಂತ ಯಮಯಾತನೆ ಭೋಗಿಸಿದನು. ಅವನ ಪಾಪ ಬಹಳ ಕಡಿಮೆ ಆಗಲು ಯಮದೂತರು ನರಕದಿಂದ ಹೊರತೆಗೆದರು. ಅವನಿಗೆ ವೈಶ್ಯ ಜನ್ಮ ಪ್ರಾಪ್ತವಾಯಿತು. ಪೂರ್ವದ ಶಾಪದಿಂದ ಕುಷ್ಠಿ ಆಗಿದ್ದನು. ಅವನ ದೃಷ್ಟಿಯಿಂದ ವಿಮಾನ ನಿಂತಿತು. ಇದರಲ್ಲಿ ಆಶ್ಚರ್ಯವೇನು?